ಇವತ್ತಿನ ಸಭೆ ನಮ್ಮ ರಾಜ್ಯದಲ್ಲಿ 6 ವರ್ಷದಿಂದ ಸಮನ್ವಯಕರು ಕೋಆರ್ಡಿನೇಟರ್ಸ್ ಅಂಥೇಳಿ ಎಲ್ಲ ಅಸೆಂಬ್ಲಿ ಕ್ಷೇತ್ರದಲ್ಲಿ ನಾವು ಅವ್ರನ್ನ ನೇಮಿಸಿದ್ವಿ. ಪುನಃ ಅವ್ರದ ಸಭೆಯನ್ನು ಕರೆದಿದ್ದೀವಿ. ಯಾಕಂದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈಗಾಗಲೇ ಮತದಾರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಅದರ ವಿಚಾರದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಸಹ ಸಮನ್ವಯಕರು ಕೋಆರ್ಡಿನೇಟರ್ಸ್ ಹೋಗಿ ಯಾವ ಅಸೆಂಬ್ಲಿನಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡಲಿಕ್ಕೆ ಅದನ್ನು ಮಾಡಿದ್ದೀವಿ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 1,09,00,000 ಜನಗಳನ್ನು ಹೊರಗಡೆ ಇಟ್ಟಿದ್ದಾರೆ ಮತಪಟ್ಟಿಯಿಂದ. ಅದರಲ್ಲಿ 63-64 ಲಕ್ಷ ಮತದಾರರು ಶಿಫ್ಟೆಡ್ ಮತ್ತು ಆಬ್ಸೆಂಟ್ ಅಂತ ಹಾಕಿ ಮಾಡಿದ್ದಾರೆ. ಅದರಲ್ಲಿ ಏನೋ ಷಡ್ಯಂತ್ರ ಇದೆ ಅಂಥೇಳಿ ಎಲ್ರಿಗೂ ಸಹ ಸ್ವಲ್ಪ ಸಂಶಯ ಬರ್ತಾ ಇದೆ. ಆದ್ದರಿಂದ ನಮ್ಮ ಸಂಯೋಜಕರೇನಿದ್ದಾರೆ ಅವರು ಆ ಕ್ಷೇತ್ರಗಳಿಗೆ ಹೋಗಿ BLA-2 ಜೊತೆ ಅವ್ರ ಜೊತೆ ಸಮನ್ವಯ ಮಾಡಿಕೊಂಡು ಪಟ್ಟಿಯನ್ನು ಸರಿ ಮಾಡಲಿಕ್ಕೆ ಒಂದು ಪ್ರಯತ್ನ. ನಾನು ಎಲೆಕ್ಷನ್ ಕಮಿಷನ್ ಒಂದು ಲೆಟ್ರ್ ಕೊಟ್ಟಿದ್ದೆ. ಇನ್ನು 15 ದಿವಸಗಳ ಟೈಮ್ ಕೊಡಿ ಅಂತೇಳಿ ಒಂದು 10 ದಿವಸ ಟೈಮ್ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಪೂರ್ಣ ಪ್ರಯತ್ನ ಮಾಡ್ತೇವೆ. ಈಗ ಏನಾಗುತ್ತೆ ಅಂದರೆ ಅವರು BLAಗಳಿಂದ ಬರ್ತಾ ಇರೋದು ಕೆಲವು BLOಗಳಿಗೆ ವಿಚಾರಗಳೇ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಮತ್ತು ಕೆಲವು ಜಾಗದಲ್ಲಿ ಅಂದರೆ ಯಾರು ಬಡವರು ಜಾಸ್ತಿ ಜನ ಇದ್ದಾರೆ, ಅದು ಅಲ್ಪಸಂಖ್ಯಾತರಿರ್ಬೋದು, ದಲಿತರಿರ್ಬೋದು, ಆದಿವಾಸಿಗಳಿರ್ಬೋದು, ಹಿಂದುಳಿದವ್ರಿಗವ್ರು ಇರ್ಬೋದು, ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದಾರೆ ಅಂಥೇಳಿ ಎಲ್ರಿಗೂ ಒಂದು ಸಂಶಯ ಇದೆ. ಆದ್ದರಿಂದ ಅಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಕೆಲವರು ಅವಿದ್ಯಾವಂತರು ಸಹ ಇರ್ತಾರೆ, ಅವ್ರಿಗೆಲ್ಲ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದರೆ 63 ಲಕ್ಷ ಆಬ್ಸೆಂಟು ಮತ್ತು ಶಿಫ್ಟೆಡ್ ಅಂದರೆ ನನಗೆ ನನ್ನದೇ ಆದ ಒಂದು ಸಂಶಯ ಇರುತ್ತೆ. ಅದನ್ನು ಸರಿ ಮಾಡಬೇಕಾದ್ರೆ ನಾವು ಇಲ್ಲಿಂದನೇ ಕೇಂದ್ರ ಕಚೇರಿಯಿಂದನೇ ಎಲ್ಲರೂ ಸಹ ಕಳಿಸಿ ಸರಿ ಮಾಡಬೇಕು ಅಂತ ಅನಿಸುತ್ತೆ. ರಾಜೀನಾಮೆ ವಿಚಾರದಲ್ಲಿ ಬಿಜೆಪಿನ CM ಮತ್ತೆಲ್ಲರೂ ಗುಂಪು ಕಟ್ಕೊಂಡು ಹೋಗಿ ದಬ್ಬಾಳಿಕೆ ಮಾಡಿ ರಿಸೈನ್ ಇಸ್ಕೊಂಡ್ರಿ ಬೆದರಿಕೆ ಹಾಕಿ ರಾಜೀನಾಮೆ ಇಸ್ಕೊಂಡ್ರಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ. ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಸುಮ್ಮನಿದ್ರೆ ಒಳ್ಳೆಯದು. ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಸಭಾಧ್ಯಕ್ಷರಾಗಿದ್ದಾಗ ಇದೇ ಬಸವರಾಜ ಹೊರಟ್ಟಿಯವರೇ ಮೊದಲನೇ ಸಿಗ್ನೇಚರ್ ಮಾಡಿ ಅವ್ರನ್ನ ತೆಗಿಬೇಕು ಅಂತೇಳಿ ಮಾಡಿ ಅದು ಒಂದು ಮಧ್ಯಂತರ ವರದಿ ಕೂಡ ಬಂದಿದೆ. ಇದನ್ನೆಲ್ಲ ಚರ್ಚೆ ಮಾಡಿದ್ರೆ ಮಾನ ಮರ್ಯಾದೆ ಹೋಗುತ್ತೆ. ನಾವು ಬಸವರಾಜ ಹೊರಟ್ಟಿಯವರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡು ಅವರು 45-46 ವರ್ಷ ಮುಗಿಸಿದ್ದಾರೆ ವಿಧಾನ ಪರಿಷತ್ತಿನಲ್ಲಿ. ಒಂದು ದಿನ ಎಲ್ಲ ಚರ್ಚೆ ಮಾಡಿ ಅವ್ರು ಹೊಗಳ್ಕೊಂಡಿದ್ವಿ. ಈಗ ಅವ್ರ ಹತ್ರ ನಾವು ಏನು ಹೇಳಿದ್ದು ಅಂದರೆ ನಿನ್ನೆನೇ ಕಡೆಯ ದಿನ ಇತ್ತು. ನಾವು ಅವಿಶ್ವಾಸ ನಿರ್ಣಯಕ್ಕೆ ಮಂಡನೆ ಮಾಡಲಿಕ್ಕೆ ಕಡೆ ದಿವಸ ನಿನ್ನೆ ಸಿಗ್ನೇಚರ್ ಮಾಡಿ ತಯಾರಿತ್ತು. ನಾವು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದಾಗ ವಿಧಾನ ಪರಿಷತ್ತಿನಲ್ಲಿ ನಾವೇನು ಅವ್ರನ್ನ ಹೊಗಳೋ ಪರಿಸ್ಥಿತಿನೇ ಇಲ್ಲ. ಅವರು ಮಾಡಿರ್ತಕ್ಕಂಥ ಎಲ್ಲ BJPಯವ್ರು ಮಾಡಿರ್ತಕ್ಕಂಥ ಎಲ್ಲ ಕುತಂತ್ರಗಳು ಕುಕೃತ್ಯಗಳು ಎಲ್ಲರೂ ಸಹ ಹೊರಗಡೆ ಆಗ್ತಾ ಇದ್ವಿ. ಮಾನ ಮರ್ಯಾದೆ ಹೋಗಬಾರ್ದು. ಇದು ಚಿಂತಕರ ಚಾವಡಿ, ಗೌರವದಿಂದ ನೀವು ನಿರ್ಗಮಿಸಿ ಅಂತ ಹೇಳಿ ಹೋದರೆ ಅದು ಏನೇನೋ ಪದಗಳು ಬಳಕೆ ಮಾಡಿದ್ದಾರೆ. ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನೂ ಬರೋದೇ ಇಲ್ಲ. ಭಾರತೀಯ ಜನತಾ ಪಾರ್ಟಿಗೆ ನೆಟ್ಟಿಗೆ ಮಾತಾಡೋಕ್ಕೆ ಬರೋದಿಲ್ಲ. ಮೊದಲು ಅದನ್ನು ಕಲ್ತ್ಕೊಂಡು ಬರಲಿ. ಆ ನಾಗ್ಪುರ್ ಯೂನಿವರ್ಸಿಟಿಗೆ ಹೋಗಿ ಇದನ್ನು ಹೇಳ್ತಾ ಇರ್ತಾರೆ. ಇವ್ರು ಮಾಡ್ತಕ್ಕಂಥದ್ದು ಏನಂತೆ, ಭಾರತೀಯ ಜನತಾ ಪಾರ್ಟಿಯವರು ಎಲ್ಲ ಸ್ವಯಂ ಘೋಷಿತ ಸಜ್ಜನರು, ಎಲ್ಲ ಸ್ವಯಂ ಘೋಷಿತ ಪಂಡಿತರು ಎಲ್ಲ ಉಂಡಿ ಕಳ್ಳರು ಅಂತ ಗೊತ್ತಿಲ್ಲ ಅವ್ರಿಗೆ. ಇನ್ನು ಏನು ಗೊಂದಲ ಇಲ್ಲ. ಎಲ್ಲರೂ ಸಹ ಚರ್ಚೆ ಮಾಡಿ ಅದನ್ನು ಯಾರ್ಯಾರು ಇಚ್ಛೆ ವ್ಯಕ್ತಪಡಿಸ್ತಾರೆ ಅದನ್ನು ನೋಡಿ ಮಾಡ್ತಾರೆ. ಯಾಕಂದರೆ 34 ಜನದಿಂದ ಚರ್ಚೆ ಮಾಡ್ತಕ್ಕಂಥದ್ದು ಚರ್ಚೆ ಆಗಿ ಆದಷ್ಟು ಬೇಗ ಪೂರ್ಣಗೊಳ್ಳುತ್ತೆ. ಮಹಿಳೆಯರಿಗೆ ಸಿಗುತ್ತೆ, ಒಂದು ಅವಕಾಶ ಸಿಗುತ್ತೆ. ಸರ್, ನಾಳೆಯಿಂದ ಬೆಡ್ದಿಯಲ್ಲಿ JDS ಮತ್ತು BJP ಪಾದಯಾತ್ರೆ ಮಾಡ್ತಾರೆ. ಒಳ್ಳೆಯದಾಗಲಿ ಅವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.